ಯೂಟ್ಯೂಬ್ ಒಂದು ಬೆಸ್ಟ್ ಅರ್ನಿಂಗ್ ಪ್ಲಾಟ್ಫಾರ್ಮ್. ಯಾವುದೇ ಮನಿ ಇನ್ವೆಸ್ಟ್ಮೆಂಟ್ ಇಲ್ಲದೆ ಜಸ್ಟ್ ನಿಮ್ ಟೈಮ್ ಇನ್ವೆಸ್ಟ್ ಮಾಡಿ ಈಸಿಯಾಗಿ ಮನಿ ಅರ್ನ್ ಮಾಡ್ಬೋದು. ಕೆಲವರು ಯೂಟ್ಯೂಬ್ ನ ಬರೀ ಎಂಟರ್ಟೈನ್ಮೆಂಟ್ಗೋಸ್ಕರ ಖುಷಿಗೋಸ್ಕರ ಮಾತ್ರ ಯೂಸ್ ಮಾಡ್ತಿದ್ದಾರೆ. ಆದ್ರೆ ಇನ್ನು ಕೆಲವರು ಅದನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಅರ್ನಿಂಗ್ ಮಾಡೋಕೆ ಯೂಸ್ ಮಾಡ್ತಿದ್ದಾರೆ. ಇನ್ನು ಕೆಲವರಿಗೆ ಡೌಟ್ಸ್ ಇದೆ, ನಾವ್ ಹಾಕೋ ವಿಡಿಯೋಸ್ ನ ಯೂಟ್ಯೂಬ್ ಅಲ್ಲಿ ಬೇರೆಯವ್ರು ನೋಡಿದ್ರೆ ನಮಗೆ ಹೆಂಗ್ ದುಡ್ಡು ಬರುತ್ತೆ ಏನು ಅಂತ. ಹೌದು, ಯೂಟ್ಯೂಬ್ ಅಲ್ಲಿ ಬರೀ ವ್ಯೂಸ್ಗೆ ದುಡ್ಡು ಬರುತ್ತೆ. ಆದ್ರೆ ನೀವು ಯೂಟ್ಯೂಬ್ ನ ಸರ್ಟೈನ್ ಕ್ರೈಟೀರಿಯಾಸ್ ಇದಾವೆ, ಅವನ್ನ ರೀಚ್ ಮಾಡಿರ್ಬೇಕು, ಅದಕ್ಕೆ ಎಲಿಜಿಬಲ್ ಆಗಿರ್ಬೇಕು. ಯೂಟ್ಯೂಬ್ ಅಲ್ಲಿ ನಿಮಗೆ ದುಡ್ಡು ಬರ್ಬೇಕು ಅಂದ್ರೆ ನಾವು ಎಷ್ಟು ವ್ಯೂಸ್ ನ ಕಂಪ್ಲೀಟ್ ಮಾಡ್ಬೇಕು, ಎಷ್ಟು ವಾಚ್ ಅವರ್ಸ್ ಆಗಿರ್ಬೇಕು, ಮತ್ತೆ ಎಷ್ಟು ನಮಗೆ ಸಬ್ಸ್ಕ್ರೈಬರ್ಸ್ ಆಗಿರ್ಬೇಕು, ಎಲ್ಲ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ, ಕೊನೆವರೆಗೂ ಮಿಸ್ ಮಾಡ್ದೆ ನೋಡಿ. ಯೂಟ್ಯೂಬ್ ಅಲ್ಲಿ ನಿಮ್ಗೆ 500 ಸಬ್ಸ್ಕ್ರೈಬರ್ಸ್ ಇದ್ರೆ ಸಾಕು, ನೀವು ಅವಾಗ್ಲಿಂದಲೇ ಅರ್ನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೋದು. ಮತ್ತೆ ಮಿನಿಮಮ್ 3 ವಿಡಿಯೋಸ್ ನ ಲಾಸ್ಟ್ 90 ಡೇಸ್ ಅಲ್ಲಿ, ಅಂದ್ರೆ 90 ದಿನದಲ್ಲಿ ನೀವು 3 ವಿಡಿಯೋಸ್ ನ ಅಪ್ಲೋಡ್ ಮಾಡೇ ಇರ್ಬೇಕು. ಈ ಕಾಲದಲ್ಲಿ ಏನು ವಿಡಿಯೋ ಅಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣನೇ 3 ವಿಡಿಯೋ ಅಪ್ಲೋಡ್ ಮಾಡೋದೇನು ದೊಡ್ಡಾಗೋದಲ್ಲ. ಯೂಟ್ಯೂಬ್ ಮಾಡಿದ 2 ದಿವಸದಾಗೆ ಒಂದು ವಿಡಿಯೋ, ವಾರದೊಳಗೇನೆ 3 ವಿಡಿಯೋ ಕಂಪ್ಲೀಟ್ ಮಾಡಿರ್ತಾರೆ. ಓಕೆ, ಅದು ನಿಮ್ದು ಕಂಪ್ಲೀಟ್ ಆಯ್ತು ಅಂತ ಇಟ್ಕೊಳ್ಳಿ. ಮತ್ತೆ ಇಲ್ಲಿ ಬಂದ್ರೆ, ಕೆಳಗಡೆ ಬಂದ್ರೆ ನೋಡಿ, ಇಲ್ಲಿ 3000 ವಾಚ್ ಅವರ್ ಅಂತ ತೋರಿಸ್ತಿದೆ. ಇದು ಒಂದು ಈ 3000 ವಾಚ್ ಅವರ್ ಅಂದ್ರೆ ಏನಿಲ್ಲ, ನಿಮ್ ವಿಡಿಯೋನ ನಿಮ್ ಆಡಿಯನ್ಸ್ ಜನಗಳು ಎಷ್ಟೊತ್ ನೋಡ್ತಾರೆ ಅಂತ ಅಷ್ಟೇ. ಇವಾಗ ನಿಮ್ದು ಒಂದು ವಿಡಿಯೋ 5 ನಿಮಿಷ ಇದೆ ಅಂದ್ರೆ, ಯಾರೋ ಒಬ್ರು ಆಡಿಯನ್ಸ್ ನಿಮ್ ವಿಡಿಯೋ ಓಪನ್ ಮಾಡ್ತಾರೆ, 2 ಮಿನಿಟ್ಸ್ ಮಾತ್ರ ನೋಡ್ತಾರೆ, ಅಂದ್ರೆ 2 ನಿಮಿಷ ನೋಡ್ತಾರೆ ಅಂದ್ರೆ ಆ 2 ನಿಮಿಷ ನಿಮ್ಗೆ ವಾಚ್ ಅವರ್ ಆಗಿ ಕೌಂಟ್ ಆಗುತ್ತೆ. ಇಲ್ಲ ಆ 5 ನಿಮಿಷ ವಿಡಿಯೋನ ಅವ್ರು ಕಂಪ್ಲೀಟ್ ಆಗಿ ನೋಡೋರೆ ಅಂದ್ರೆ 5 ನಿಮಿಷನೂ, ಆ 5 ನಿಮಿಷನೂ ನಿಮ್ಗೆ ವಾಚ್ ಅವರ್ ಆಗಿ ಕನ್ಸಿಡರ್ ಆಗುತ್ತೆ. ನಿಮ್ ವಿಡಿಯೋನ ಜನಗಳು ಎಷ್ಟು ಗಂಟೆ ನೋಡ್ತಾರೆ ಅದೇ ವಾಚ್ ಅವರ್. ಅದು 3000 ವಾಚ್ ಅವರ್ ಲಾಸ್ಟ್ 365 ಡೇಸ್ ಅಂದ್ರೆ 12 ಮಂತ್ಸ್, 12 ತಿಂಗಳಲ್ಲಿ, ಒಂದು ವರ್ಷದಲ್ಲಿ 3000 ವಾಚ್ ಅವರ್ ಕಂಪ್ಲೀಟ್ ಆಗಿರ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ 3000 ಅವರ್ಸ್ ಕಂಪ್ಲೀಟ್ ಮಾಡಕ್ಕಾಗಲ್ಲ ಅಂದ್ರೆ ನಿಮ್ಗೆ ಇನ್ನೊಂದು ಆಪ್ಷನ್ಸ್ ಇದೆ. 3 ಮಿಲಿಯನ್ ವ್ಯೂಸ್ ಲಾಸ್ಟ್ 3 ಮಂತ್ಸ್ ಅಲ್ಲಿ, ಅಂದ್ರೆ 90 ಡೇಸ್ ಅಲ್ಲಿ ನೀವು ಕಂಪ್ಲೀಟ್ ಮಾಡಿದ್ರು ಕೂಡ ನೀವು ಎಲಿಜಿಬಲ್ ಆಗಿರ್ತೀರಾ. ನೀವ್ ಇವಾಗ 3000 ಅವರ್ಸ್ ಕಂಪ್ಲೀಟ್ ಮಾಡಿದ್ದೀರಾ, 500 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಲಾಸ್ಟ್ 90 ಡೇಸ್ ಅಲ್ಲಿ 3 ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಿರ್ತೀರಾ, ಅಥವಾ ನಿಮ್ ಕೈಲಿ 3000 ಅವರ್ಸ್ ಆಗಿಲ್ಲ ಅಂದ್ರೆ ಲಾಸ್ಟ್ 90 ಡೇಸ್ ಅಲ್ಲಿ 3 ಮಿಲಿಯನ್ಸ್ ವ್ಯೂಸ್ ಕೂಡ ಕಂಪ್ಲೀಟ್ ಮಾಡಿದೀರಾ ಅಂದ್ರೆ, ಇವಾಗಿಂದ ನಿಮ್ಗೆ ಒಂದು ಲಿಮಿಟೆಡ್ ಅರ್ನಿಂಗ್ ಅಂದ್ರೆ ಆಫ್ ಮಾನಿಟೈಸೇಷನ್ಗೆ ನೀವು ಎಲಿಜಿಬಲ್ ಇರ್ತೀರಾ. ಸೊ ನಮ್ಗೆ ಇಷ್ಟೆಲ್ಲ ಎಲಿಜಿಬಲ್ ಆದ್ಮೇಲೆ ಯಾವ ಕಡೆಯಿಂದ ನಾವು ಅರ್ನಿಂಗ್ಸ್ ಮಾಡ್ತೀವಿ ಚಾನಲ್ ಮೆಂಬರ್ಶಿಪ್. ಅಂದ್ರೆ ಚಾನಲ್ ಮೆಂಬರ್ಶಿಪ್ ಅಂದ್ರೆ ನಾರ್ಮಲ್ ಚಾನಲ್ಸ್ ಆದ್ರೆ ಓನ್ಲಿ ಸಬ್ಸ್ಕ್ರೈಬ್ ಅಂತ ಆಪ್ಷನ್ಸ್ ಇರುತ್ತೆ. ಅದೇ ಮೆಂಬರ್ಶಿಪ್ ಚಾನಲ್ಸ್ ಆದ್ರೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇನೆ ಜಾಯ್ನ್ ಅನ್ನೋ ಆಪ್ಷನ್ಸ್ ಇರುತ್ತೆ. ನೀವೇನಾದ್ರೂ ಆ ಜಾಯ್ನ್ ಅನ್ನೋ ಆಪ್ಷನ್ಸ್ ನ ಕ್ಲಿಕ್ ಮಾಡಿದ್ರೆ ಸಮ್ ಪ್ಲಾನ್ಸ್ ತೋರಿಸುತ್ತೆ. ಇವಾಗ ನನ್ನ ಚಾನಲ್ ಅಲ್ಲಿ ಒಂದು 39 ರೂಪಾಯಿ ಇಲ್ಲ 59 ರೂಪಾಯಿ ನಾನು ಫಿಕ್ಸ್ ಮಾಡ್ಕೊಂಡು ಮಂತ್ಲಿ ಚಾರ್ಜಸ್ ಅಲ್ಲಿ, ಅಂದ್ರೆ ಮಂತ್ಲಿ ಪ್ಲಾನ್ಸ್ ಇಟ್ಕೊಂಡಿರ್ತೀನಿ. ಅದನ್ನೇನಾದ್ರೂ ನೀವು ಪೇ ಮಾಡಿ ನನ್ನ ಚಾನಲ್ ಅಲ್ಲಿ ಮೆಂಬರ್ ಆದ್ರೆ, ನಾನ್ ಹಾಕೋ ಯಾವುದೇ ಒಂದು ವಿಡಿಯೋಗಳು ಫಸ್ಟ್ ನಮ್ ಮೆಂಬರ್ಸ್ ಏನಿರ್ತಾರೆ ಅವರಿಗೆ ರೀಚ್ ಆಗುತ್ತೆ ವಿಡಿಯೋಗಳು, ಅವರು ಫಸ್ಟ್ ನೋಡ್ಬೋದು. ಆಮೇಲೆ ಅವ್ರು ನೋಡಿದ್ದಾದ್ಮೇಲೆ ಯೂಟ್ಯೂಬ್ ಅಲ್ಲಿ ನಾರ್ಮಲ್ ಆಡಿಯನ್ಸ್ ಏನಿರ್ತಾರೆ ಅವರು ಆ ವಿಡಿಯೋನ ನೋಡ್ಬೋದು. ಸೊ ಇದರಿಂದ ಕೂಡ ನಾವು ಯೂಟ್ಯೂಬರ್ಸ್ ಸಮ್ ಲಿಮಿಟೆಡ್ ಅಮೌಂಟ್ಸ್ ನ ಅರ್ನ್ ಮಾಡ್ಬೋದು. ಎರಡನೇದು ಸೂಪರ್ ಚಾಟ್ ಅಂಡ್ ಸೂಪರ್ ಸ್ಟಿಕ್ಕರ್. ಅಂದ್ರೆ ಇವಾಗ ನಾನೊಬ್ಬ ಯೂಟ್ಯೂಬರ್ ಆಗಿ ನಾನೊಂದು ಲೈವ್ ಅಲ್ಲಿ ಏನಾದ್ರೂ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ, ನನ್ನ ಇಷ್ಟಪಡುವಂತ ಆಡಿಯನ್ಸ್ ಏನಿರ್ತಾರೆ ಅವರು ಇಷ್ಟಪಟ್ಟು ಸೂಪರ್ ಚಾಟ್ ಮಾಡ್ಬೋದು, ಮತ್ತೆ ಸೂಪರ್ ಸ್ಟಿಕ್ಕರ್ ಕಳಿಸ್ಬೋದು. ಸೂಪರ್ ಸ್ಟಿಕ್ಕರ್ ಇವು ಒಂದೊಂದು 10 ರೂಪಾಯಿ 30 ರೂಪಾಯಿ ಈ ತರ ಇರ್ತವೆ. ಅವ್ರೇನಾದ್ರೂ ಅದನ್ನ ಬೈ ಮಾಡಿ ನಮಗೆ ಕಳ್ಸಿದ್ದಾರೆ ಅಂದ್ರೆ ಆ ಅಮೌಂಟ್ ಏನಿದೆ ಅದು ಯೂಟ್ಯೂಬರ್ ಅಕೌಂಟ್ಗೆ ಹೋಗುತ್ತೆ. ಯೂಟ್ಯೂಬ್ ಸಮ್ ಕಮಿಷನ್ ಇಟ್ಕೊಂಡು ರಿಮೈನಿಂಗ್ ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಥರ್ಡ್ ಒನ್ ಬಂದು ಸೂಪರ್ ಥ್ಯಾಂಕ್ಸ್. ಅಂದ್ರೆ ನಿಮ್ಗೆ ಏನಾದ್ರೂ ಯಾವ್ದಾದ್ರು ಒಂದು ಯೂಟ್ಯೂಬರ್ದು ತುಂಬಾ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಆ ವಿಡಿಯೋಕ್ಕೆ ನೀವು ಅಮೌಂಟ್ ಕೂಡ ಪೇ ಮಾಡ್ಬೋದು. ನೀವು ಅಮೌಂಟ್ ಪೇ ಮಾಡಿದ್ರೆ ನಿಮ್ ಕಮೆಂಟ್ ಹೈಲೈಟ್ ಆಗಿ ತೋರಿಸುತ್ತೆ ಇವ್ರು ಇಷ್ಟು ಅಮೌಂಟ್ ಪೇ ಮಾಡಿದ್ದಾರೆ ಅಂತ. ಇದು ಒಂದು ನಿಮ್ ಯೂಟ್ಯೂಬರ್, ನಿಮ್ ಫೇವರೇಟ್ ಯೂಟ್ಯೂಬರ್ಸ್ಗೆ ನೀವು ಕೊಡೋ ಒಂದು ಆಡಿಯನ್ಸ್ ಕೊಡೋ ಒಂದು ಎನ್ಕರೇಜ್ ಆಗಿರುತ್ತೆ. ಈ ಅಮೌಂಟ್ ಕೂಡ ಒಬ್ಬ ಯೂಟ್ಯೂಬರ್ ಏನಿರ್ತಾರೆ ಆ ಯೂಟ್ಯೂಬರ್ ಅವ್ರ ಅಕೌಂಟ್ಗೆ ಹೋಗುತ್ತೆ. 4ನೇ ವೇ ಬಂದು ಶಾಪಿಂಗ್. ನೀವು ಶಾಪ್ ಆಪ್ಷನ್ಸ್ ಎನೇಬಲ್ ಮಾಡ್ಬೋದು. ಅಂದ್ರೆ ಪ್ರಾಡಕ್ಟ್ಸ್ ನ ನಿಮ್ ಚಾನಲ್ ಅಲ್ಲಿ ಲಿಂಕ್ ಮಾಡ್ಬೋದು. ಆ ಲಿಂಕ್ ಇಂದ ಏನಾದ್ರೂ ಆಡಿಯನ್ಸ್ ಯಾರಾದ್ರೂ ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ಸರ್ಟೈನ್ ಅಮೌಂಟ್ ಆಫ್ ಕಮಿಷನ್ ನಿಮ್ಮ ಅಕೌಂಟ್ಗೆ ಅಂದ್ರೆ ಯೂಟ್ಯೂಬರ್ಗೆ ಬರುತ್ತೆ. 5ನೇದು ಆಡ್ಸೆನ್ಸ್. ನಿಮ್ ವಿಡಿಯೋ ಏನ್ ಹಾಕಿರ್ತೀರಾ ನಿಮ್ ವಿಡಿಯೋದಲ್ಲಿ ಆಡ್ಸ್ ಡಿಸ್ಪ್ಲೇ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಕೂಡ ಒಂದು ಲಿಮಿಟೆಡ್ ಅರ್ನಿಂಗ್ಸ್ ಬರುತ್ತೆ. ಬಟ್ ಅಷ್ಟು ಅಂದ್ರೆ ಫುಲ್ ಮಾನಿಟೈಸ್ ಆದಾಗ ಎಷ್ಟು ಬರುತ್ತೆ ಅಷ್ಟು ಬರಲ್ಲ, ಲಿಮಿಟೆಡ್ ಆಗಿ
ಸ್ವಲ್ಪ ಬರುತ್ತೆ ಅಷ್ಟೇ. ಸೊ ಇಷ್ಟೆಲ್ಲ ಅರ್ನಿಂಗ್ ಆಪ್ಷನ್ಸ್ ಬೇಕು ಅಂದ್ರೆ ನಿಮ್ಗೆ ನಿಮ್ ಚಾನಲ್ ನಲ್ಲಿ 500 ಸಬ್ಸ್ಕ್ರೈಬರ್ಸ್ ಆಗಿರ್ಬೇಕು, 3000 ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಿರ್ಬೇಕು, ಅಥವಾ 3 ಮಿಲಿಯನ್ಸ್ ವ್ಯೂಸ್ ಶಾರ್ಟ್ಸ್ ಇಂದ ಲಾಸ್ಟ್ 90 ಡೇಸ್ ಅಲ್ಲಿ ಕಂಪ್ಲೀಟ್ ಆಗಿರ್ಬೇಕು. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇದ್ರಲ್ಲಿ ಇರುತ್ತೆ. ಬಟ್ ನೀವೇನಾದ್ರೂ 4000 ವಾಚ್ ಅವರ್ 1000 ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಿದೀರಾ ಅಂದ್ರೆ ಇನ್ನೂ ಜಾಸ್ತಿ ಬೆನಿಫಿಟ್ ಸಿಗುತ್ತೆ. ಯಾವತ್ತು ನೀವು 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ತೀರಾ, ಅಥವಾ 10 ಮಿಲಿಯನ್ಸ್ ವ್ಯೂಸ್ ಶಾರ್ಟ್ಸ್ ಇಂದ ಲಾಸ್ಟ್ 90 ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡ್ತೀರಾ, ಅವಾಗ ನೀವು ಮಾನಿಟೈಸೇಷನ್ ಗೆ ಅಪ್ಲೈ ಮಾಡ್ಕೋಬಹುದು. ನೀವು ಯಾವಾಗ ಮಾನಿಟೈಸೇಷನ್ ಅಪ್ಲೈ ಮಾಡ್ತೀರಾ ಅವಾಗ ಗೂಗಲ್ ಕಡೆಯಿಂದಲೇನೆ, ಅಂದ್ರೆ ಅಕಸ್ಮಾತ್ ಏನಾದ್ರು ನಿಮ್ದು ಮಾನಿಟೈಸೇಷನ್ ಅಕ್ಸೆಪ್ಟ್ ಆದ್ರೆ ಟೈಮ್ಸ್ ರಿಜೆಕ್ಟ್ ಕೂಡ ಆಗುತ್ತೆ. ಯಾವಾಗ ಅಂದ್ರೆ ನೀವೇನಾದ್ರೂ ಬೇರೆಯವ್ರ ವಿಡಿಯೋಸ್ ತಗೊಂಡು ಸುಮ್ನೆ ನಿಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ಕೊಂಡು ಅದೇನಾದ್ರೂ ಕಾಪಿರೈಟ್ ಕ್ಲೈಮ್ ಆತರ ಏನಾದ್ರೂ ಆಗಿದ್ರೆ ಅವಾಗ ರಿಜೆಕ್ಟ್ ಆಗುತ್ತೆ. ಸಪೋಸ್ ಏನಾದ್ರೂ ಆತರ ಏನಾದ್ರೂ ಆದ್ರೆ ನೀವೇನ್ ಪ್ರಾಬ್ಲಮ್ ಇದೆ ಅದನ್ನ ನೀವೇನ್ ತಪ್ಪು ಮಾಡಿದ್ದೀರಾ ಅದನ್ನ ಸರಿ ಮಾಡ್ಕೋಬಹುದು. ಇಲ್ಲ ಏನಾದ್ರೂ ಅಕ್ಸೆಪ್ಟ್ ಆಗಿದೆ ಅಂದ್ರೆ ಅವರೇ ನಿಮ್ಗೆ ಹೇಳ್ತಾರೆ, ಅಂದ್ರೆ ಗೂಗಲ್ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿ ಅಂತ. ನೀವ್ ಯಾವಾಗ ಗೂಗಲ್ ಆಡ್ಸೆನ್ಸ್ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ತೀರಾ ಅವಾಗಿಂದ ನಿಮ್ಮ ವಿಡಿಯೋದಲ್ಲಿ ಆಡ್ಸ್ ಡಿಸ್ಪ್ಲೇ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇವಾಗ ಸ್ಕಿಪ್ಪಬಲ್ ಆಡ್ಸ್ ಆಗಿರ್ಬೋದು, ನಾನ್ ಸ್ಕಿಪ್ಪಬಲ್ ಆಡ್ಸ್ ಆಗಿರ್ಬೋದು. ಅಂದ್ರೆ ನೋಡಿರ್ತೀರಲ್ವಾ ನೀವು ಟೈಮ್ಸ್ ಒಂದೊಂದು ಆಡ್ಸ್ ನ ನಾವು 5 ಸೆಕೆಂಡ್ಸ್ ನೋಡಿ ಸ್ಕಿಪ್ ಮಾಡ್ಬೋದು. ಬಟ್ ಒಂದೊಂದು ಆಡ್ಸ್ ನ ಕಂಪಲ್ಸರಿ ನಾವು ನೋಡ್ಲೇಬೇಕಿರುತ್ತೆ. ಆ ತರ ಆಡ್ಸ್ ನಮ್ಮ ಒಂದು ವಿಡಿಯೋದಲ್ಲಿ ಡಿಸ್ಪ್ಲೇ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಅದರಿಂದ ನಮಗೆ ಅರ್ನಿಂಗ್ಸ್ ಕೂಡ ಜನರೇಟ್ ಆಗುತ್ತೆ. ಎರಡನೇದು ಅಫಿಲಿಯೇಟ್ ಮಾರ್ಕೆಟಿಂಗ್. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತೂ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕಾಮನ್ ಆಗ್ಬಿಟ್ಟಿದೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನಿಲ್ಲ, ನಿಮ್ಮ ಮನೆಗೆ ಒಂದು ಹೊಸ ಪ್ರಾಡಕ್ಟ್ ನ ತಂದಿರ್ತೀರಾ, ಆ ಪ್ರಾಡಕ್ಟ್ ಬಗ್ಗೆ ನೀವು ಒಂದು ವಿಡಿಯೋ ಮಾಡಿರ್ತೀರಾ, ಆ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿರ್ತೀರಾ. ಅಂದ್ರೆ ಅದ್ರ ಫ್ಯೂಚರ್ಸ್, ಅದನ್ನ ಯಾವ ತರ ಯೂಸ್ ಮಾಡೋದು, ಅದನ್ನ ಯಾವ ತರ ಅದನ್ನ ಮೇಂಟೈನ್ ಮಾಡ್ಬೇಕು, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟು ಆ ಪ್ರಾಡಕ್ಟ್ ಲಿಂಕ್ ಏನಿರುತ್ತೆ ನೀವ್ ಎಲ್ಲಿಂದ ಪರ್ಚೇಸ್ ಮಾಡಿರ್ತೀರಾ ಆ ಲಿಂಕ್ ನ ನಿಮ್ಮ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕೊಳ್ಳೋದು. ನೀವೇನ್ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀರಾ ಅದ್ರಿಂದ ನಿಮ್ಮ ಆಡಿಯನ್ಸ್ ಆಗ್ಲಿ ಇಲ್ಲ ಯಾರಾದ್ರೂ ಬೇರೆಯವರು ಆ ಲಿಂಕ್ ಇಂದ ಏನಾದ್ರೂ ಪರ್ಚೇಸ್ ಮಾಡಿದಾರೆ ಅಂದ್ರೆ ಆ ಪ್ರಾಡಕ್ಟ್ ಇಷ್ಟ ಆಗಿ ಅದರಿಂದ ನಿಮ್ಗೆ ಸರ್ಟೈನ್ ಅಮೌಂಟ್ ಆಫ್ ಕಮಿಷನ್ ಬ್ರ್ಯಾಂಡ್ ಕೊಲಾಬ್ರೇಷನ್ ಬರುತ್ತೆ. ಅಂದ್ರೆ ಲಾಂಗ್ ಫಾರ್ಮೇಟ್ ವಿಡಿಯೋದಲ್ಲಿ ಎಲ್ಲಾದ್ರೂ ಮಧ್ಯದಲ್ಲಿ ಪ್ರಾಡಕ್ಟ್ ಅಥವಾ ಸರ್ವಿಸ್ ನ ಪ್ರಮೋಟ್ ಮಾಡೋದ್ರಿಂದ ಕೂಡ ನಾವು ಮನಿನ ಅರ್ನ್ ಮಾಡಬಹುದು. ಇದು ನಮ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದು ನಮ್ಮ ಸಬ್ಸ್ಕ್ರೈಬರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. 4ನೇ ಅರ್ನಿಂಗ್ಸ್, ನಿಮ್ಮ ಓನ್ ಪ್ರಾಡಕ್ಟ್ ಅಥವಾ ಸರ್ವಿಸ್ ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೀವೇ ಸೇಲ್ ಮಾಡಬಹುದು. ಅಂದ್ರೆ ಇವಾಗ ಒಂದು ಬುಕ್ ಆಗ್ಲಿ, ಒಂದು ಬುಕ್ ನ ನೀವೇ ಕ್ರಿಯೇಟ್ ಮಾಡಿ ಅದನ್ನ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೀವೇ ಸೆಲ್ ಮಾಡಬಹುದು. ಅಥವಾ ಇವಾಗ ಒಬ್ಬ ಯೂಟ್ಯೂಬರ್ ಇರ್ತಾರೆ, ಅವರು ಒಂದು ಯೂಟ್ಯೂಬ್ ಬಗ್ಗೆ ಆಗ್ಲಿ ಒಂದು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಹೇಳ್ತಿದ್ದಾರೆ ಅಂದ್ರೆ ಅದನ್ನೇ ಒಂದು ಕೋರ್ಸ್ ತರ ಕನ್ವರ್ಟ್ ಮಾಡಿ ಅದನ್ನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸೆಲ್ ಮಾಡಿದ್ರೆ ಅದರಿಂದ ಕೂಡ ಅವರು ತುಂಬಾ ಅರ್ನ್ ಮಾಡಬಹುದು. 5ನೇದು ಚಾನಲ್ ಮೆಂಬರ್ಶಿಪ್. ನಾನು ಆಲ್ರೆಡಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹಿಂದೆ. ಮತ್ತೆ 6ನೇ ವೇಸ್ ಬಂದು ಸೂಪರ್ ಚಾಟ್ ಅಂಡ್ ಸೂಪರ್ ಸ್ಟಿಕ್ಕರ್, ಸೂಪರ್ ಥ್ಯಾಂಕ್ಸ್, ಅದನ್ನು ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. 7ನೇ ಅರ್ನಿಂಗ್ ವೇಸ್ ಬಂದು ಯೂಟ್ಯೂಬ್ ಶಾರ್ಟ್ಸ್ ಇಂದ ಕೂಡ ನೀವು ದುಡ್ಡು ಮಾಡಬಹುದು. ಬಟ್ ತುಂಬಾ ಕಡಿಮೆ ಬರುತ್ತೆ. ಶಾರ್ಟ್ಸ್ ಅಲ್ಲಿ ನೀವೇನ್ ಮ್ಯೂಸಿಕ್ ಯೂಸ್ ಮಾಡಿರ್ತೀರಲ್ಲ ಅವರಿಗೂ ಸ್ವಲ್ಪ ಹೋಗುತ್ತೆ, ಮತ್ತೆ ಯೂಟ್ಯೂಬರು ಸ್ವಲ್ಪ ಇಟ್ಕೊಂತಾರೆ. ರಿಮೈನಿಂಗ್ ಏನಿರುತ್ತೆ ಅದನ್ನ ನಿಮ್ಮ ಒಂದು ಯೂಟ್ಯೂಬ್ ಅಕೌಂಟ್ಗೆ ಅದು ಟ್ರಾನ್ಸ್ಫರ್ ಮಾಡ್ತಾರೆ. ಬಟ್ ತುಂಬಾ ಕಡಿಮೆ ಇರುತ್ತೆ. ನೀವ್ ಯಾವಾಗ್ಲೂ ಯೂಟ್ಯೂಬ್ ಶಾರ್ಟ್ಸ್ ನ ನಿಮ್ಮ ಚಾನೆಲ್ ನ ಗ್ರೋತ್ ಮಾಡ್ಕೊಳ್ಳೋಕೆ, ಸಬ್ಸ್ಕ್ರೈಬರ್ಸ್ ನ ಗೈನ್ ಮಾಡೋಕೆ, ಮತ್ತೆ ನಿಮ್ಮ ಆಡಿಯನ್ಸ್ ನ ತುಂಬಾ ರೀಚ್ ಮಾಡಕ್ಕೆ, ಮತ್ತೆ ನಿಮ್ಮ ಲಾಂಗ್ ವಿಡಿಯೋ ಏನಿರುತ್ತೆ ಅದನ್ನ ನೋಡಕ್ಕೆ ಆಡಿಯನ್ಸ್ ನ ಪುಷ್ ಮಾಡಕ್ಕೋಸ್ಕರ ಶಾರ್ಟ್ಸ್ ನ ಯೂಸ್ ಮಾಡ್ಕೊಂಡ್ರೆ ಅದು ಬೆಟರ್ ಇರುತ್ತೆ. 8ನೇ ಅರ್ನಿಂಗ್ಸ್ ವೇ ಬಂದು ಇದೊಂಥರ ಎಕ್ಸ್ಟರ್ನಲ್ ಇನ್ಕಮ್ ಇದ್ದಂಗೆ ನಿಮಗೆ. ಯೂಟ್ಯೂಬ್ ಅಲ್ಲಿ ಏನ್ ಶಾರ್ಟ್ಸ್ ನ ಅಪ್ಲೋಡ್ ಮಾಡ್ತಿರಲ್ಲ ಅದನ್ನೇ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ತರ ಹಾಕಿ ಅಲ್ಲಿ ಕೂಡ ನೀವು ಫಾಲೋವರ್ಸ್ ನ ಗೈನ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಕೂಡ ಮಾನಿಟೈಸ್ ಮಾಡ್ಕೋಬಹುದು. ಇನ್ಸ್ಟಾಗ್ರಾಮ್ ನ ಮಾನಿಟೈಸ್ ಮಾಡ್ಕೊಂಡು ಅಲ್ಲಿ ಪ್ರಾಡಕ್ಟ್ಸ್ ನೆಲ್ಲ ಪ್ರಮೋಷನ್ ಮಾಡಬಹುದು. ಇನ್ನು ದೊಡ್ಡ ಮಟ್ಟದಲ್ಲಿ ಅರ್ನಿಂಗ್ಸ್ ಮಾಡಬಹುದು. ನೀವೇ ನೋಡಬಹುದು ಈಗ ಎಂತೆಂತ ಯೂಟ್ಯೂಬರ್ಸ್ ಮತ್ತೆ ಇನ್ಫ್ಲೂಯೆನ್ಸರ್ಸ್ ಯಾವ ರೀತಿ ಇದ್ದವರು ಹೆಂಗ್ ಚೇಂಜ್ ಆಗಿದ್ದಾರೆ ಅಂತ. ಅಂದ್ರೆ ಕಂಟೆಂಟ್ ಕ್ರಿಯೇಷನ್ ಅನ್ನೋದು ಹೆಂಗಿದ್ದವ್ರನ್ನ ಹೆಂಗ್ ಚೇಂಜ್ ಮಾಡುತ್ತೆ ಅಂತ ಇಮೇಜ್ ಮಾಡಕ್ಕೂ ಆಗಲ್ಲ. ಸೊ ಈ ವಿಡಿಯೋದಿಂದ ಎಷ್ಟೋ ನ್ಯೂ ಯೂಟ್ಯೂಬರ್ಸ್ಗೆ ಇದ್ದಂತ ಅರ್ನಿಂಗ್ಸ್ ಡೌಟ್ಸ್ ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಇದೇ ತರ ಯೂಸ್ಫುಲ್ ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡೋದ ಮರಿಬೇಡಿ.